ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ 10ನೇ ತರಗತಿಯ ಭೌತಶಾಸ್ತ್ರದ ಯೂಟ್ಯೂಬ್ ತರಗತಿಗಳಿಗೆ ಸುಸ್ವಾಗತ. ನಾವು ಇದುವರೆಗೆ 10ನೇ ತರಗತಿಯಲ್ಲಿ ರಸಾಯನಶಾಸ್ತ್ರದಲ್ಲಿ 2 ಅಧ್ಯಾಯಗಳು, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಹಾಗೆಯೇ 2ನೇ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅದನ್ನು ಕಲಿತಿದ್ವಿ. ಹಾಗೆಯೇ ಜೀವಶಾಸ್ತ್ರ ಪಾಠದಲ್ಲಿ ಜೀವಕ್ರಿಯೆಗಳು ಅನ್ನೋ ಪಾಠವನ್ನು ನಾವು ಕಲಿತಿದ್ವಿ. ಬನ್ನಿ ಈಗ ಭೌತಶಾಸ್ತ್ರದ ಒಂದು ಅಧ್ಯಾಯ ಅದನ್ನು ನಾವೆಲ್ಲ ಕಲಿತಾ ಹೋಗೋಣ. ಪಾಠ ವಿದ್ಯುತ್ ಶಕ್ತಿ, ಇಂಗ್ಲೀಷಲ್ಲಿ ಎಲೆಕ್ಟ್ರಿಸಿಟಿ ಅಂತೇಳಿ ಕರಿತೀವಿ. ಈ ಪಾಠವನ್ನು ನಾವೀಗ ಕಲಿತಾ ಹೋಗೋಣ. ವಿದ್ಯುತ್ ಶಕ್ತಿ ಈ ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕಲಿಬೇಕು ಅಂತ ಹೇಳಿದ್ರೆ, ಕಲಿಕಾಂಶಗಳು, ಅದರಲ್ಲಿ ಮೊದಲಿಗೆ ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವ, ವಿಭವಾಂತರ, ಓಮ್ನ ನಿಯಮ. ಇದು ಈ ಪಾಠದಲ್ಲಿ ಬಹಳ ಮುಖ್ಯವಾದಂತಹ ಪರಿಕಲ್ಪನೆ. ಇದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ವಿದ್ಯಮಾನಗಳು, ಅದರಲ್ಲಿ ವಿದ್ಯುತ್ ರೋಧ ಮತ್ತು ವಿದ್ಯುತ್ ರೋಧ ಅವಲಂಬಿಸಿರ್ತಕ್ಕಂಥ ಅಂಶಗಳನ್ನು ಕಲಿಯೋಣ. ಜೊತೆಗೆ ರೋಧಶೀಲತೆ, ಅದಾದ ನಂತರ ಬಹಳ ಮುಖ್ಯವಾಗಿ ರೋಧಕಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯನ್ನು ಕಲಿಯೋಣ. ಅದರ ಜೊತೆ ಕೊನೆಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪರಿಕಲ್ಪನೆಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಬನ್ನಿ, ವಿದ್ಯುತ್ ಶಕ್ತಿ ಏನು ಹೇಗಂದ್ರೆ ನೋಡಿ, ವಿದ್ಯುತ್ ಶಕ್ತಿಯು ಶಕ್ತಿಯ ರೂಪವಾಗಿದ್ದು ಆವೇಶವಿರುವ ಕಣಗಳಿಂದ ಉಂಟಾಗುತ್ತದೆ. ಶಕ್ತಿಯ ಮೂಲಗಳು ಅಂತೇಳಿ ನಮಗೆ ಒಂದಿಷ್ಟು ಗೊತ್ತು. ಶಕ್ತಿಯ ಮೂಲಗಳು ಅಂತೇಳಿದ್ರೆ ಯಾವ್ಯಾವು ಅಂತ ಒಂದು ಪಟ್ಟಿ ಮಾಡೋದಾದ್ರೆ, ಮೊದಲನೇದಾಗಿ ಯಾಂತ್ರಿಕ ಶಕ್ತಿ, ಜಲಶಕ್ತಿ, ಸೌರಶಕ್ತಿ, ಉಷ್ಣಶಕ್ತಿ, ಬೈಜಿಕ ಶಕ್ತಿ, ರಾಸಾಯನಿಕ ಶಕ್ತಿ, ಹೀಗೆ ಶಕ್ತಿಯ ಮೂಲಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಇವೆಲ್ಲೂ ಒದಗಿಸಿಕೊಡ್ತವೆ. ಹಾಗೆ ವಿದ್ಯುತ್ ಶಕ್ತಿಯೂ ಸಹ ಶಕ್ತಿಯ ಒಂದು ಅತ್ಯಂತ ಮುಖ್ಯ ರೂಪ ಅಥವಾ ಮೂಲವಾಗಿದ್ದು, ನಮ್ಮ ನಿತ್ಯ ಜೀವನದಲ್ಲಿ ಇದು ಅತಿ ಅವಶ್ಯಕ ಮೂಲ ಅಂತ ಹೇಳಿಕೆ ನಾನು ಬಯಸ್ತೇನೆ. ಇನ್ನು ಆ ವಿದ್ಯುತ್ ಶಕ್ತಿಯು ಆವೇಶವಿರುವ ಕಣಗಳಿಂದ ಉಂಟಾಗುತ್ತೆ. ಆವೇಶ ಅಥವಾ ವಿದ್ಯುದಂಶ ಇರತಕ್ಕಂಥ ಕಣಗಳಿಂದ ಇದು ಉಂಟಾಗುತ್ತೆ. ಇನ್ನು ಆವೇಶವಿರುವಂತಹ ಕಣಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ವಿದ್ಯುತ್ ಆವೇಶಗಳು ಅಂತೇಳಿ ಕರಿತೀವಿ. ಈ ಕಣಗಳು ಎಲ್ಲಿರ್ತವೆ ಅಂತಂದ್ರೆ ಧಾತುಗಳ ಪರಮಾಣುಗಳಲ್ಲಿರುತ್ತವೆ. 8 ಮತ್ತು 9ನೇ ತರಗತಿಯಲ್ಲಿ ತಾವೆಲ್ಲರೂ ಕೂಡ ಕಲಿತಿದ್ರಿ. ಧಾತುಗಳು ಅಥವಾ ಮೂಲವಸ್ತುಗಳು, ಆ ಮೂಲವಸ್ತುಗಳಲ್ಲಿ ಪರಮಾಣುಗಳಿರುತ್ತವೆ. ಪರಮಾಣು ಎಂದರೇನು ಅಂತೇಳಿ ಪ್ರಶ್ನೆ ಕೇಳಿದ್ರೆ ತಾವೆಲ್ಲ ಉತ್ತರ ಕೊಡ್ತೀರಿ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಧಾತುವಿನ ಅತ್ಯಂತ ಚಿಕ್ಕ ಕಣ ಅಂತ. ಆ ಪರಮಾಣುಗಳಲ್ಲಿ ಆವೇಶವಿರ್ತಕ್ಕಂಥ ಅಥವಾ ವಿದ್ಯುದಂಶವಿರ್ತಕ್ಕಂಥ ಕಣಗಳು ಇರುತ್ತವೆ. ಅಲ್ಲಿ ಲೋಹಗಳು ಸಾಮಾನ್ಯವಾಗಿ ವಿದ್ಯುತ್ನ ಉತ್ತಮ ವಾಹಕಗಳಾಗಿದ್ದು, ಲೋಹಗಳ ಪರಮಾಣುಗಳಲ್ಲಿರುವ ಇಲೆಕ್ಟ್ರಾನ್ಗಳು ವಿದ್ಯುತ್ತನ್ನು ಸಾಗಿಸ್ತವೆ. ಅಂದರೆ ಧಾತುಗಳನ್ನು ಮತ್ತೆ ನಾವು ಭಾಗ ಮಾಡಿಕೊಡ್ತೀವಿ, ಲೋಹಗಳು ಮತ್ತು ಅಲೋಹಗಳು ಅಂತೇಳಿ. ಅದರಲ್ಲಿ ಲೋಹಗಳು ನಮಗೆಲ್ಲ ಗೊತ್ತಿದೆ ವಿದ್ಯುತ್ನ ವಾಹಕಗಳು. ಆ ಲೋಹಗಳ ಪರಮಾಣುಗಳಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ಗಳು ವಿದ್ಯುತ್ತನ್ನು ಸಾಗಿಸ್ತವೆ. ಹಾಗಾಗಿ ಈ ಪಾಠದಲ್ಲಿ ನಾವು ವಿದ್ಯುತ್ ಶಕ್ತಿ ಅಂತ ಮಾತಾಡಿದ ತಕ್ಷಣ ಮೊದಲನೇದು ಲೋಹಗಳು, ಅವು ವಿದ್ಯುತ್ತಿನ ಉತ್ತಮ ವಾಹಕಗಳು. ಅದರಲ್ಲಿ ಕೆಲವು ಲೋಹಗಳು ಅತ್ಯುತ್ತಮ ವಾಹಕಗಳಾಗಿದ್ದು ಅವುಗಳನ್ನು ನಾವು ಬಳಸ್ಕೊಳ್ತೀವಿ. ಆ ವಾಹಕಗಳಲ್ಲಿ ಇಲೆಕ್ಟ್ರಾನ್ಗಳು ವಿದ್ಯುತ್ತನ್ನು ಸಾಗಿಸ್ತವೆ. ಇದು ನಮಗೆ ಗೊತ್ತಿರಬೇಕಾದಂಥ ಮಾಹಿತಿ. ಬನ್ನಿ ಈಗ ಮುಂದೆ ಸರೋಣ. ನೋಡ್ರಿ, ವಿದ್ಯುದಾವೇಶಗಳು ಇಂಗ್ಲಿಷಲ್ಲಿ ಚಾರ್ಜಸ್ ಅಂತ ಕರಿತೀವಿ. ಇಲ್ಲಿ ಒಂದು ಪರಮಾಣುವಿನ ರಚನೆಯನ್ನು ಕೊಡ್ತಾರೆ. ಪರಮಾಣು ಅದು ವಿಶೇಷವಾಗಿ ನಾವು ಇಲ್ಲಿ ಲೋಹಗಳು ಅಂತ ಪರಿಗಣಿಸಿದಾಗ ಲೋಹದ ಒಂದು ಪರಮಾಣು, ಉದಾಹರಣೆಗೆ ತಾಮ್ರ ಅಥವಾ ಕಬ್ಬಿಣ ಅಥವಾ ಅಲ್ಯೂಮಿನಿಯಂ, ಅದರ ಒಂದು ಪರಮಾಣು ಅಂತೇಳಿ ತಾವೆಲ್ಲ ಭಾವಿಸ್ತೀವಿ. ಪರಮಾಣುವಿನ ಮಧ್ಯದಲ್ಲಿ ಒಂದು ರಚನೆ ಇದೆ,
ಅದನ್ನೇ ಒಂದು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ. ನ್ಯೂಕ್ಲಿಯಸ್ನಲ್ಲಿ ಅಥವಾ ಬೀಜ ಕೇಂದ್ರದಲ್ಲಿ ಎರಡು ರೀತಿಯ ಕಣಗಳಿವೆ. ಅವ್ಯಾವ್ಯಾವ ಅಂತ ಹೇಳಿದ್ರೆ ಒಂದೊಂದು ಪ್ರೋಟಾನ್, ಇನ್ನೊಂದು ನ್ಯೂಟ್ರಾನ್. ಅದರಲ್ಲಿ ಗಮನಿಸಿ, ಪ್ರೋಟಾನ್ಗಳಿಗೆ ಧನ ವಿದ್ಯುದಂಶ ಇರ್ತದೆ, ದೇ ಆರ್ ಪಾಸಿಟಿವ್ಲಿ ಚಾರ್ಜ್. ಹಾಗೆಯೇ ಬೀಜ ಕೇಂದ್ರದಲ್ಲಿರ್ತಕ್ಕಂಥ ನ್ಯೂಟ್ರಾನ್ಗಳು ತಟಸ್ಥ ಕಣಗಳು, ಅವುಗಳಿಗೆ ಯಾವುದೇ ವಿದ್ಯುದಂಶ ಇರೋದಿಲ್ಲ. ಇವೆರಡೂ ಒಟ್ಟಾಗಿ ಸೇರಿ ಪರಮಾಣುವಿನ ಬೀಜ ಕೇಂದ್ರದಲ್ಲಿ. ಹಾಗಾಗಿ ಒಟ್ಟಾಗಿ ಇಲ್ಲಿ ಒಂದು ಧನ ವಿದ್ಯುದಂಶವಿರುವ ಕಣ ಮತ್ತೆ ಒಂದು ತಟಸ್ಥ ಕಣ ಇರೋದ್ರಿಂದ ಒಟ್ಟಾರೆ ಆ ನ್ಯೂಕ್ಲಿಯಸ್ನ ಚಾರ್ಜ್ ಏನಂತಂದ್ರೆ ಪಾಸಿಟಿವ್, ಧನ ವಿದ್ಯುದಂಶ ಇದೆ ಅಂತೇಳಿ ನಾವು ಪರಿಗಣಿಸಬಹುದು. ಇನ್ನ ಇಲ್ಲಿ ಗಮನಿಸಿ, ಆ ನ್ಯೂಕ್ಲಿಯಸ್ನ ಸುತ್ತ ಬೇರೆ ಬೇರೆ ಕಕ್ಷೆಗಳನ್ನು ಇಲ್ಲಿ ತೋರಿಸಲಾಗಿದೆ. ಆ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ. ಆ ಇಲೆಕ್ಟ್ರಾನ್ಗಳಿಗೆ ಋಣ ವಿದ್ಯುದಂಶ ಇರುತ್ತೆ. ಇಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಇಲೆಕ್ಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಬೇರೆ ಬೇರೆ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಅವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಗೆ ಹೋಲಿಸಿದಾಗ ಅತ್ಯಂತ ಹಗುರವಾದಂತಹ ಕಣಗಳು. ಹಾಗಾಗಿ ಅವು ಹೊರಗಡೆ ಸ್ವತಂತ್ರವಾಗಿ ಸುತ್ತುತ್ತಿರುತ್ತವೆ. ಇಲ್ಲಿ ನಾವು ಪರಿಗಣಿಸಬೇಕಾಗಿದ್ದು ಈ ಪಾಠದಲ್ಲಿ ಇಲೆಕ್ಟ್ರಾನ್ಗಳನ್ನ. ಆಗಲೇ ತಾನೇ ಹೇಳಿದ್ವಿ, ಲೋಹಗಳ ಪರಮಾಣುಗಳಿರತಕ್ಕಂಥ ಇಲೆಕ್ಟ್ರಾನ್ಗಳು ವಿದ್ಯುತ್ತನ್ನ ಸಾಗಿಸ್ತವೆ. ಈಗ ಒಟ್ಟಾರೆ ನಮಗೆ ಗೊತ್ತಾಗಬೇಕಾದ್ರೆ ಅಂತಂದ್ರೆ ಪರಮಾಣುವಿನಲ್ಲಿ ಪ್ರೋಟಾನ್ಗಳು ಧನ ವಿದ್ಯುದಂಶ ಇರತಕ್ಕಂಥ ಕಣಗಳು, ನ್ಯೂಟ್ರಾನ್ಗಳು ತಟಸ್ಥ ಕಣಗಳು, ಜೊತೆಗೆ ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರತಕ್ಕಂಥ ಇಲೆಕ್ಟ್ರಾನ್ಗಳು ಋಣ ವಿದ್ಯುದಂಶ ಇರತಕ್ಕಂಥ ಕಣಗಳು. ಇದು ಮೂಲ ಪರಿಕಲ್ಪನೆ. ಇದು ನಮಗೆ ಗೊತ್ತಾಗಬೇಕು. ಇದನ್ನ ನಾವು ಆಲ್ರೆಡಿ 8 ಮತ್ತು 9ನೇ ತರಗತಿಯಲ್ಲಿ ಕಲ್ತಿದ್ವಿ. ಈಗ ಅದನ್ನ ನಾವು ಒಂದು ರೀತಿ ಪುನರ್ಮಾನ ಮಾಡಿದ ಹಾಗಾಯ್ತು. ಬನ್ನಿ ಮುಂದೆ ಸಾಗೋಣ. ಈ ನೆಕ್ಸ್ಟ್ ಕಾನ್ಸೆಪ್ಟ್ ವಿದ್ಯುತ್ ಮಂಡಲ, ಇಂಗ್ಲಿಷಲ್ಲಿ ಸರ್ಕ್ಯೂಟ್ ಅಂತ ಕರೀತೀವಿ. ಇಲ್ಲಿ ಸಾಂಕೇತಿಕವಾಗಿ ಒಂದು ಚಿತ್ರವನ್ನು ಕೊಡಲಾಗಿದೆ. ಬ್ಯಾಟರಿ, ಇದರಲ್ಲಿ ತಮಗೆ ಗೊತ್ತು, ಇದರಲ್ಲಿ ಶುಷ್ಕ ಕೋಶಗಳನ್ನು ಬಳಸ್ತೀರಿ. ಜೊತೆಗೆ ಮುಂದೆ ಒಂದು ವಿದ್ಯುತ್ ಬಲ್ಬ್ ಇರುತ್ತೆ. ಟೋಟಲ್ ಆಗಿ ಇಲ್ಲಿ ಒಂದು ಸರ್ಕ್ಯೂಟ್ ಇರುತ್ತೆ ಅಥವಾ ವಿದ್ಯುತ್ ಮಂಡಲ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ನಾವು ಹೆಚ್ಚಿನಾಗಿ ತಗೋಣ. ವಿದ್ಯುತ್ ಮಂಡಲ ಸರ್ಕ್ಯೂಟ್ ಇದನ್ನ ಸಾಂಕೇತಿಕವಾಗಿ ಒಂದು ಚಿತ್ರದ ಮೂಲಕ ಇಲ್ಲಿ ತೋರಿಸಲಾಗಿದೆ. ಅದರಲ್ಲಿ ಇಲ್ಲಿ ಗಮನಿಸಿ, ಇಲ್ಲಿ ಬ್ಯಾಟರಿ ಅಂತ ಬರ್ತದೆ. ಬ್ಯಾಟರಿ ಅಂದರೆ ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶ. ಇಲ್ಲಿ ಸಣ್ಣ ಗೆರೆ ಬರೆದಿರ್ತಕ್ಕಂಥದ್ದು ಮೈನಸ್ ಅನ್ನ ಸೂಚಿಸುತ್ತೆ, ದೊಡ್ಡ ಗೆರೆಯನ್ನು ಬರೆದಿರ್ತಕ್ಕಂಥದ್ದು ಪ್ಲಸ್ ಅನ್ನ ಸೂಚಿಸುತ್ತೆ. ಇಲ್ಲಿ ಗಮನಿಸಿ, ಇಲ್ಲಿ ಒಂದು ಸ್ವಿಚ್ ಅಂತ ತೋರಿಸ್ತೀನಿ. ಸ್ವಿಚ್ ಕ್ಲೋಸ್ ಅಂದ್ರೆ ಸ್ವಿಚ್ ಅನ್ನ ಮುಚ್ಚಿದೆ, ಕ್ಲೋಸ್ ಆಗಿದೆ. ಸ್ವಿಚ್ ಅನ್ನ ಮುಚ್ಚಿದಾಗ ಆ ವಿದ್ಯುತ್ ಮಂಡಲ ಸಂಪೂರ್ಣವಾಗುತ್ತದೆ. ಇಲ್ಲಿ ಈ ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಅನ್ನ ಸಾಂಕೇತಿಕವಾಗಿ ನಾವು ತೋರಿಸ್ತೀವಿ. ಅಂದ್ರೆ ಒಂದು ಶುಷ್ಕ ಕೋಶ, ಶುಷ್ಕ ಕೋಶದ ಧನ ತುದಿಯಿಂದ ಸ್ವಿಚ್ಗೆ ಒಂದು ತಂತಿ, ಸ್ವಿಚ್ನ ಇನ್ನೊಂದು ತುದಿಯಿಂದ ಬಲ್ಬ್ಗೆ ಒಂದು ತಂತಿ, ಬಲ್ಬ್ನ ಇನ್ನೊಂದು ತುದಿಯಿಂದ ಪುನಃ ನಾವು ಬ್ಯಾಟರಿಗೆ ಒಂದು ತಂತಿಯನ್ನ ಸಂಪರ್ಕ ಮಾಡಿದ ಹಾಗೆ. ಈಗ ನಾವು ಸ್ವಿಚ್ ಅನ್ನ ಕ್ಲೋಸ್ ಮಾಡಿದ ತಕ್ಷಣ, ಅಂದ್ರೆ ಮುಚ್ಚಿದ ತಕ್ಷಣ ಏನಾಗುತ್ತೆ, ಇಲ್ಲಿ ವಿದ್ಯುತ್ ಹರಿಯುತ್ತೆ. ವಿದ್ಯುತ್ ಹರಿದಾಗ ಬಲ್ಬ್ ಒತ್ತಿಕೊಂಡು ಉರಿಯುತ್ತೆ. ಬಲ್ಬ್ ಆನ್ ಆಯಿತು ಅಂದ್ರೆ ಅದರ ಅರ್ಥ ಇಲ್ಲಿ ಈ ವಾಹಕದಲ್ಲಿ ಅಥವಾ ಈ ಮಂಡಲದಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ ಅರ್ಥ. ಬನ್ನಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ನಾವು ಕಲಿತಾ ಹೋಗೋಣ. ಅದರಲ್ಲಿ ವಿಶೇಷವಾಗಿ ಸ್ವಿಚ್ನ ಕಾರ್ಯ ಏನು ಅಂತ ನೋಡಿ. ಸ್ವಿಚ್ ವಿದ್ಯುತ್ ಮಂಡಲವನ್ನ ತೆರೆಯುತ್ತದೆ ಅಥವಾ ಮುಚ್ಚುತ್ತದೆ. ಇಲ್ಲಿ ಸ್ವಿಚ್ ಕ್ಲೋಸ್ ಅಂತ ತೋರಿಸಿದೆ. ಅಂದ್ರೆ ಸ್ವಿಚ್ ಅನ್ನು ಕ್ಲೋಸ್ ಮಾಡಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ, ಸಂಪೂರ್ಣ ಆಗುತ್ತೆ. ಆವಾಗ ಬಲ್ಬ್ ಆನ್ ಆಗುತ್ತೆ. ಅಂದ್ರೆ ಬಲ್ಬ್, ವಿದ್ಯುತ್ ಬಲ್ಬ್ ಒತ್ತಿಕೊಂಡು ಉರಿಯುತ್ತದೆ. ಸ್ವಿಚ್ ಕ್ಲೋಸ್ ಆದಾಗ ಬಲ್ಬ್ ಆನ್ ಆಯಿತು. ಬನ್ನಿ ಮುಂದೆ ಸಾಗೋಣ. ಅದೇ ರೀತಿ ಈಗ ಮುಂದುವರೆದು ನಾವು ವಿದ್ಯುತ್ ಮಂಡಲದ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೋಣ. ವಿದ್ಯುತ್ ಪ್ರವಾಹವಿರುವ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ.
ಇದು ವಿದ್ಯುತ್ ಮಂಡಲ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಇದು ಬರೀಬೇಕು. ಇನ್ನೊಮ್ಮೆ ಹೇಳ್ತೀನಿ. ವಿದ್ಯುತ್ ಪ್ರವಾಹದ ನಿರಂತರ ಕಂಟಿನ್ಯೂಸ್ ಮತ್ತು ಆವೃತ ಕ್ಲೋಸ್ಡ್ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ಇಲ್ಲಿ ನೋಡಿ ಅದನ್ನೇ ಕ್ಲೋಸ್ ಮಾಡಿದ್ವಿ. ಪುನಃ ಇನ್ನೊಮ್ಮೆ ಚಿತ್ರವನ್ನು ಗಮನಿಸಿ. ಇಲ್ಲಿ ಸ್ವಿಚ್ ಕ್ಲೋಸ್ ಅಂದ್ರೆ ಸ್ವಿಚ್ ಅನ್ನ ಮುಚ್ಚಿದೆ, ಆಗ ವಿದ್ಯುತ್ ಮಂಡಲ ಸಂಪೂರ್ಣ ಆಯಿತು. ಆಗ ಇಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯುತ್ ಪ್ರವಾಹ ನಿರಂತರವಾಗಿರುತ್ತೆ. ಸ್ವಿಚ್ ಅನ್ನು ಓಪನ್ ಮಾಡಿದ್ರೆ ವಿದ್ಯುತ್ ಪ್ರವಾಹ ನಿಂತು. ಬನ್ನಿ ಮುಂದೆ ಸರೋಣ. ಪುನಃ ಮತ್ತೆ ವಿದ್ಯುತ್ ಪ್ರವಾಹದ ಬಗ್ಗೆ ಒಂದಿಷ್ಟು ಮಾಹಿತಿ ಕಲಿತೋಣ. ವಿದ್ಯುತ್ ಬನ್ನಿ ಈಗ ವಿದ್ಯುತ್ ಪ್ರವಾಹದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲಿತಾ ಹೋಗೋಣ. ಏನು ಹೀಗಂದ್ರೆ ವಿದ್ಯುತ್ ಪ್ರವಾಹ ಅಂದರೆ ನೋಡಿ, ಒಂದು ಏಕಮಾನ ಸಮಯದಲ್ಲಿ ಅಥವಾ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಅಥವಾ ಬಿಂದುವಿನ ಮೂಲಕ ಪ್ರವಹಿಸುವ ಸಾಗುವ ಆವೇಶಗಳ ಪರಿಮಾಣವನ್ನು, ಇಲ್ಲಿ ಪರಿಮಾಣ ಕ್ವಾಂಟಿಟಿ ಅಂತ ಹೇಳ್ತೀವಿ, ಅದನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ. ಅಥವಾ ಇನ್ನೂ ಸರಳವಾಗಿ ಹೇಳೋದಾದ್ರೆ ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಇಲ್ಲಿ ದರ ಅಂತ ತೆಗೆದುಕೊಂಡಾಗ ನಾವು ಸಮಯವನ್ನು ಪರಿಗಣಿಸಬೇಕು. ಹಾಗಾಗಿ ಇದೆ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಬನ್ನಿ ಮುಂದೆ ಸಾಗೋಣ. ಇಲ್ಲಿ ಒಂದು ಚಿತ್ರವನ್ನು ನಿಮಗೆ ತೋರಿಸಿದೆ. ಇಲ್ಲಿ ಗಮನಿಸಿ, ವಿದ್ಯುತ್ ಪ್ರವಾಹ ಕರೆಂಟ್ ಇಸ್ ಈಕ್ವಲ್ ಟು ಫ್ಲೋ ಆಫ್ ಚಾರ್ಜ್. ಅಂದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ವಿದ್ಯುದಾವೇಶಗಳ ಪ್ರವಾಹ. ಇದು ಇನ್ನೂ ಸರಳವಾಗಿ ಹೇಳಬೇಕು. ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ವಿದ್ಯುದಾವೇಶಗಳ ಪ್ರವಾಹ. ಅಲ್ಲಿ ವಿದ್ಯುದಾವೇಶಗಳ ಪ್ರವಾಹ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಗಳ ಪ್ರವಾಹ. ಯಾಕೆಂತಂದ್ರೆ ವಾಹಕದಲ್ಲಿ ಚಲಿಸುವುದು ಇಲೆಕ್ಟ್ರಾನ್ಗಳು ಮಾತ್ರ, ಪ್ರೋಟಾನ್ಗಳು ಮತ್ತೆ ನ್ಯೂಟ್ರಾನ್ಗಳು ಚಲಿಸುವುದಿಲ್ಲ. ಇಲ್ಲಿ ಗಮನಿಸಿ, ಈ ಒಂದು ಸಾಂಕೇತಿಕವಾಗಿ ಒಂದು ವಾಹಕವನ್ನು ತೆಗೆದುಕೊಳ್ಳಲಾಗಿದೆ. ಇದನ್ನ ನಾವು ಇಲ್ಲಿಂದ ಇಲ್ಲಿವರೆಗೆ ವಾಹಕ ಅಂತ ಪರಿಗಣಿಸೋಣ. ಅಲ್ಲೇನಿರುತ್ತೆ ಡೆಫಿನೇಷನ್ ಇರುತ್ತೆ, ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ, ಕ್ಷೇತ್ರ ಏರಿಯಾ ಅಂತ ಅಥವಾ ಬಿಂದು ಅಂತ. ನಿಮಗೆ ಬಿಂದುವನ್ನು ಮಾತ್ರ ಕ್ಷೇತ್ರ. ಇಲ್ಲಿ ಈ ಕ್ಷೇತ್ರದ ಮೂಲಕ ಒಂದು ಏಕಮಾನ ಕಾಲದಲ್ಲಿ ಪ್ರವಹಿಸುವ ಅಥವಾ ಸಾಗುವ ಚಲಿಸುವ ವಿದ್ಯುದಾವೇಶಗಳ ಪರಿಮಾಣಕ್ಕೆ, ಅಂದ್ರೆ ಇಲೆಕ್ಟ್ರಾನ್ಗಳ ಪರಿಮಾಣಕ್ಕೆ ನಾವೇನು ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ. ಇಲ್ಲಿ ಗಮನಿಸಿ, ಇಲ್ಲಿ ಇದು ಕ್ಷೇತ್ರಕ್ಕೆ ನಾವು ಇಲ್ಲಿ ಗಮನಿಸಿ ಏರಿಯಾ ಅಂದ್ರೆ ಕ್ಷೇತ್ರ ಅಂತ ಹೇಳಿ. ಇಲ್ಲೊಂದು ಸೂಚನೆ ಕೊಟ್ಟಿದೆ, ಇಲೆಕ್ಟ್ರಾನ್ಗಳ ಹರಿವು ವಿದ್ಯುತ್ ಪ್ರವಾಹ ಉಂಟು ಮಾಡುತ್ತದೆ. ಅಂದ್ರೆ ಇಲೆಕ್ಟ್ರಾನ್ಗಳ ಪ್ರವಾಹವೇ ವಿದ್ಯುತ್ ಪ್ರವಾಹ. ಬನ್ನಿ ಈಗ ಮುಂದೆ ಸಾಗೋಣ. ವಿದ್ಯುತ್ ಪ್ರವಾಹದ ಗಣಿತೀಯ ಸೂತ್ರ, ಅಂದ್ರೆ ವಿದ್ಯುತ್ ಪ್ರವಾಹವನ್ನು ನಾವು ಲೆಕ್ಕ ಹಾಕಬೇಕಾದ್ರೆ ಯಾವ ಸೂತ್ರವನ್ನು ನಾವು ಬಳಸಬೇಕು ನೋಡ್ರಿ. ಒಂದು ವಾಹಕದ ಮೂಲಕ ಟಿ ಸಮಯದಲ್ಲಿ, ಟಿ ಅಂದ್ರೆ ಟೈಮ್, ಕ್ಯೂ ಪ್ರಮಾಣದ ಆವೇಶಗಳು ಪ್ರವಹಿಸಿದಾಗ ವಿದ್ಯುತ್ ಪ್ರವಾಹ ಐ ಅನ್ನ ನಾವು ಹೀಗೆ ಸೂಚಿಸಬಹುದು. ಐ ಇಸ್ ಈಕ್ವಲ್ ಟು ಕ್ಯೂ ಓವರ್ ಟಿ. ಇಲ್ಲಿ ಈ ಅಕ್ಷರಗಳು ಏನನ್ನ ಸೂಚಿಸ್ತವೆ ಅನ್ನೋದನ್ನ ಮತ್ತೊಮ್ಮೆ ಗಮನಿಸಿ. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಕ್ಯೂ ಅಂತ ಹೇಳಿದ್ರೆ ವಿದ್ಯುದಾವೇಶಗಳ ಪರಿಮಾಣ, ಹಾಗೆಯೇ ಟಿ ಅಂದ್ರೆ ತೆಗೆದುಕೊಂಡ ಸಮಯ ಅಥವಾ ಕಾಲ. ಅರ್ಥ ಆಯ್ತು ಅಂತ ಹೇಳಿದ್ರೆ ಈ ಸೂತ್ರವನ್ನು ತಾವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಬನ್ನಿ ಈಗ ಮುಂದೆ ಸಾಗೋಣ. ಅಂತಾರಾಷ್ಟ್ರೀಯ ಮಾನಗಳು, SI ಯೂನಿಟ್ಸ್ ಅಂತ ಕರಿತೀವಿ. SI ಯೂನಿಟ್ಸ್ ಅದರಲ್ಲಿ ಮೊದಲಿಗೆ ವಿದ್ಯುದಾವೇಶ, ಅದರ SI ವಿದ್ಯುದಾವೇಶದ ಅಂತಾರಾಷ್ಟ್ರೀಯ ಮಾನ. ವಿದ್ಯುದಾವೇಶಗಳಿಗೆ ನಾವೀಗ ಕ್ಯೂ ಅಂತ ಕರ್ಕೊಡ್ತೀವಿ, ಗೊತ್ತಾಯ್ತು. ಕ್ಯೂ ಅಂತ ಬಂದ ತಕ್ಷಣ ವಿದ್ಯುದಾವೇಶಗಳು. ಅದರ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ, ಅದನ್ನ ಸಿ ನಿಂದ ಸೂಚಿಸ್ತೇವೆ. ಹಾಗೆಯೇ ಸಮಯದ ಟಿ, ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್, ಅದನ್ನ ಎಸ್ ನಿಂದ ಸೂಚಿಸ್ತೇವೆ. ಹಾಗೆಯೇ ಬಹಳ ಮುಖ್ಯವಾದ್ದು ವಿದ್ಯುತ್ ಪ್ರವಾಹ ಐ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಮಾನ
ಆಂಪೀರ್. ಇದನ್ನ ಏನಿಂದ ಸೂಚಿಸ್ತೇವೆ. ಇಲ್ಲಿ ವಿಶೇಷವಾಗಿ ಇದನ್ನ ಆಂಪೀರ್ ಅಂತಕ್ಕಂಥ ಶಬ್ದವನ್ನ ಹೇಗೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹದ ಏಕಮಾನವನ್ನು ಅಂದ್ರೆ ವಿದ್ಯುತ್ ಪ್ರವಾಹವಾದ ಏಕಮಾನ ಆಂಪೀರ್ ಅನ್ನು ಆಂಡ್ರೆ ಮೇರಿ ಆಂಪೀರ್ ಎಂಬ ಫ್ರೆಂಚ್ ವಿಜ್ಞಾನಿಯ ಹೆಸರಿನಿಂದ ಸೂಚಿಸಲಾಗಿದೆ. ಅಂದ್ರೆ ಈ ವಿದ್ಯಮಾನವನ್ನ ನಮಗೆ ಪರಿಚಯಿಸಿದಂತ ವಿಜ್ಞಾನಿ ಯಾರು? ಆಂಡ್ರೆ ಮೇರಿ ಆಂಪೀರ್. ಹಾಗಾಗಿ ಎಸ್ಐ ಏಕಮಾನವಾಗಿ ಅವರ ಹೆಸರನ್ನು ನಾವು ಬಳಸಿಕೊಂಡಿದ್ದೇವೆ. ಬನ್ನಿ ಈಗ ಮುಂದೆ ಸಾಗೋಣ. ಈಗ ಗಮನಿಸಿ, ಆಂಡ್ರೆ ಮೇರಿ ಆಂಪೀರ್ ಇವರು 1772ರಲ್ಲಿ ಜನಿಸಿ 1836ರಲ್ಲಿ ನಿಧನರಾಗ್ತಾರೆ. ಈಸ್ ಎ ಫ್ರೆಂಚ್ ಸೈಂಟಿಸ್ಟ್ ಅಂಡ್ ಮ್ಯಾಥಮೆಟಿಷಿಯನ್. ವಿಜ್ಞಾನಿಯ ಜೊತೆಗೆ ಗಣಿತಜ್ಞರು ಹೌದು. ಈ ಡನ್ ದಿ ವರ್ಕ್ ಆನ್ ಎಲೆಕ್ಟ್ರೋಡೈನಾಮಿಕ್ಸ್ ಅಂದರೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಅನೇಕ ಕೆಲಸ ಕಾರ್ಯಗಳನ್ನ ಅಥವಾ ಸಂಶೋಧನೆಗಳನ್ನ ಇವರು ನಡೆಸಿಕೊಂಡರು. ಅದರಲ್ಲಿ ಈ ಕೆಲಸ ಮಾಡಿದಕ್ಕೋಸ್ಕರ ನಾವು ವಿದ್ಯುತ್ ಪ್ರವಾಹವಾಗಿ ಇವರ ಹೆಸರನ್ನ ಸೂಚಿಸಿದ್ದೇವೆ. ಮುಂದೆ ಒಂದು ಆಂಪಿಯರ್ನ ಅರ್ಥವನ್ನು ತಿಳಿಸಿ ಅಂತ ನೀವು ಪ್ರಶ್ನೆ ಕೇಳಬಹುದು. ವಾಟ್ ಈಸ್ ಒನ್ ಆಂಪಿಯರ್ ಅಂತ. ಒಂದು ಎ ಮೀನ್ಸ್ ಆಂಪಿಯರ್. ನಮಗೆ ಈಗಾಗಲೇ ಗೊತ್ತಿರೋದು, ಈ ಹಿಂದೆ ನಾವು ಸೂತ್ರ ಬಳಸಿದ್ವಿ, ವಿದ್ಯುತ್ ಪ್ರವಾಹದ ಸೂತ್ರ I = Q over T. I ಅಂದರೆ ವಿದ್ಯುತ್ ಪ್ರವಾಹ, Q ಅಂದರೆ ವಿದ್ಯುದಾವೇಶಗಳ ಪರಿಮಾಣ, T ಅಂದರೆ ಕಾಲ. ಇದಕ್ಕೆ ಸಂಬಂಧಪಟ್ಟ ಚಿತ್ರದ ಈ ಚಿತ್ರವನ್ನು ಆಲೋಚನೆ ನೀವು ಗಮನಿಸಿರಿ. ಇಲ್ಲಿ Q ಅಂತ ಆಗಿದೆ, Q ಅಂದರೆ ಚಾರ್ಜಸ್ ಅಂತ. ಇಲ್ಲಿ ಹಾಗಾಗಿ ನಾವೇನು ಬರೀಬಹುದು ಅಂದ್ರೆ 1 ಆಂಪಿಯರ್ ಅಂದ್ರೆ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂತ ಹೇಳಿದ್ರೆ 1 ಆಂಪಿಯರ್ = 1 ಕೂಲಂ. Q 1 ಕೂಲಂ ಡಿವೈಡೆಡ್ ಬೈ ಕಾಲ 1 ಸೆಕೆಂಡ್. ಅಂದ್ರೆ 1 ಆಂಪಿಯರ್ = 1 ಕೂಲಂ ಡಿವೈಡೆಡ್ ಬೈ 1 ಸೆಕೆಂಡ್ ಅಂತ. ಇನ್ನು ಇದಕ್ಕೆ ನಿರೂಪಣೆ ಕೊಡೋದಾದ್ರೆ ನೋಡಿ, ಒಂದು ವಾಹಕದ ನಿರ್ದಿಷ್ಟ ಬಿಂದುವಿನ ಮೂಲಕ ಅಥವಾ ಕ್ಷೇತ್ರದ ಮೂಲಕ 1 ಸೆಕೆಂಡ್ನಲ್ಲಿ 1 ಕೂಲಾಂನಷ್ಟು ವಿದ್ಯುದಾವೇಶಗಳು ಅರ್ಥಾತ್ ಎಲೆಕ್ಟ್ರಾನ್ಗಳು ಪ್ರವಹಿಸಿದರೆ ಅದು 1 ಆಂಪಿಯರ್ ವಿದ್ಯುತ್ ಪ್ರವಾಹ ಆಗುತ್ತದೆ. ಅಂದ್ರೆ 1 ಕೂಲಾಂನಷ್ಟು ವಿದ್ಯುದಾವೇಶಗಳು ಅಥವಾ ಎಲೆಕ್ಟ್ರಾನ್ಗಳು 1 ಸೆಕೆಂಡ್ನಲ್ಲಿ ವಾಹಕದ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸಿದರೆ ಅಥವಾ ಚಲಿಸಿದರೆ ಆಗ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗುತ್ತದೆ. ಇಲ್ಲಿ ಗಮನಿಸಿ, ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಾವು ಅರ್ಥ ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ಮಾರ್ಗಗಳನ್ನು ಬಳಸ್ಕೊಳ್ತೀವಿ. ಅಂದ್ರೆ ಈಗ ಸಣ್ಣ ಗಾತ್ರ ಅಂದ್ರೆ ಆಂಪಿಯರ್ನೇ ಪುನಃ ಸಣ್ಣದಾಗಿ ಭಾಗ ಮಾಡ್ಕೊಳ್ತೀವಿ ಅಂತ. ಅದರಲ್ಲಿ ಮಿಲಿ ಆಂಪಿಯರ್, 1 ಮಿಲಿ ಆಂಪಿಯರ್ = 10⁻³ ಆಂಪಿಯರ್. ಅಂದ್ರೆ ಇದು ಆಂಪಿಯರ್ಗಿಂತ ಚಿಕ್ಕದಾದ ಮಾನ. ಮತ್ತು ಮೈಕ್ರೋ ಆಂಪಿಯರ್, 1 ಮೈಕ್ರೋ ಆಂಪಿಯರ್ = 10⁻⁻6 ಆಂಪಿಯರ್. ಇದು ಮಿಲಿ ಆಂಪಿಯರ್ಗಿಂತಲೂ ಚಿಕ್ಕದಾದಂತಹ ಮಾನ. ಇವುಗಳನ್ನು ಸಹ ನಾವು ಪ್ರಯೋಗಗಳನ್ನು ಮಾಡಬೇಕಾದಾಗ ಬಳಸ್ಕೊಳ್ತೀವಿ. ಬನ್ನಿ ಮುಂದೆ ಸಾಗೋಣ. ಈಗ 1 ಕೂಲಾಂ ಆವೇಶಗಳ ಲೆಕ್ಕಾಚಾರ. ಈಗ ತಾನೇ ನಾವು 1 ಕೂಲಾಂನಷ್ಟು ಆವೇಶಗಳು 1 ಸೆಕೆಂಡ್ನಲ್ಲಿ ಪ್ರವಹಿಸಿದರೆ ಅದು 1 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಆಗ್ತದೆ ಅಂತಿದೆ. ಹಾಗಾದ್ರೆ 1 ಕೂಲಾಂನಷ್ಟು ಆವೇಶಗಳು ಅಂದ್ರೆ ಎಷ್ಟು ಅಂತ ಪ್ರಶ್ನೆ. ಇಲ್ಲಿ ಗಮನಿಸಿ, ನಮಗೆ ಗೊತ್ತಿರತಕ್ಕಂಥದ್ದು, ವಿ ಹ್ಯಾವ್ ಚಾರ್ಜ್ ಆಫ್ an electron E = 1.6 × 10⁻⁻19 ಕೂಲಂ. ಒಂದು ಇಲೆಕ್ಟ್ರಾನ್ನ ಆವೇಶ ಇರಬೇಕು, ಇದು ಗೊತ್ತಿರಬೇಕು. 1 ಇಲೆಕ್ಟ್ರಾನ್ನ ಆವೇಶ 1.6 × 10⁻⁻19 ಕೂಲಂ. ಈಗ ಒಟ್ಟು 1 ಕೂಲಂ ಅಂದ್ರೆ ಎಷ್ಟು ಅಂತ ಹೇಳಿದ್ರೆ NE. E ಅಂದ್ರೆ ಎಲೆಕ್ಟ್ರಾನ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಹಾಗಾಗಿ N = ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಮೇಕ್ಸ್ 1 ಚಾರ್ಜ್, 1 ಕೂಲಂ ಆಫ್ ಚಾರ್ಜ್. ಅಂದ್ರೆ ಇಲ್ಲಿ N ಅಂತ ಏನು ಇಟ್ಕೊಂಡಿರಲ್ಲ, ಆ N ಅನ್ನೋದು ಇಲೆಕ್ಟ್ರಾನ್ಗಳ ಸಂಖ್ಯೆ. ಅಷ್ಟು ಸಂಖ್ಯೆಯ ಎಲೆಕ್ಟ್ರಾನ್ಗಳು ಸೇರಿಕೊಂಡು 1 ಕೂಲಂ ಚಾರ್ಜ್ ಅನ್ನ ಉಂಟು ಮಾಡ್ತಾರೆ ಅಂತ. ಹಾಗಾಗಿ N = Q over E. N = 1 ಕೂಲಂ ಡಿವೈಡೆಡ್ ಬೈ
1.6 into the 10 to the power of 19 minus 19 ಕೂಲಂ. ಇದನ್ನ ಲೆಕ್ಕ ಮಾಡಿದರೆ ನಿಮಗೆ ಉತ್ತರ 6 into 10⁻18 ಬರ್ತದೆ. ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಗಮನಿಸಿ. ಹಾಗಾಗಿ 6 into 10⁻18 ಇಲೆಕ್ಟ್ರಾನ್ಗಳು 1 ಕೂಲಂ ಆವೇಶಗಳಾಗ್ತದೆ. ಅಂದರೆ 1 ಕೂಲಂ ಆವೇಶಗಳು ಅಂತ ಹೇಳಿದ್ರೆ 6 into 10⁻18 ಇಲೆಕ್ಟ್ರಾನ್ಗಳು ಸೇರಿಕೊಂಡು 1 ಕೂಲಂ ಆವೇಶ. ಅಂದ್ರೆ ಇಂದು ಕೋನ 1 ಕೂಲಂ ಆವೇಶಗಳು ಅಂತ ಹೇಳಿದ್ರೆ 6 into 10⁻18ರಷ್ಟು ಇಲೆಕ್ಟ್ರಾನ್ಗಳು ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ, ವಾಹಕದ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ 1 ಸೆಕೆಂಡಿನಲ್ಲಿ ಪ್ರವಹಿಸಿದರೆ ಆಗ ಆ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗುತ್ತದೆ ಅಂತ ಅರ್ಥ. ಇದು ತಾವು ನೆನಪಿರಬೇಕು. 1 ಕೂಲಂನಷ್ಟು ಆವೇಶ ಅಂತ ಹೇಳಿದ್ರೆ 6 into 10⁻18 ಇಲೆಕ್ಟ್ರಾನ್ಗಳ ಆವೇಶ. ಇಷ್ಟು ಎಲೆಕ್ಟ್ರಾನ್ಗಳು ಒಂದು ಕ್ಷೇತ್ರದ ಮೂಲಕ 1 ಸೆಕೆಂಡ್ನಲ್ಲಿ ಪ್ರವಹಿಸಿದರೆ ಅದು 1 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ ಅಂತ ಅರ್ಥ ಮಾಡಬೇಕು. ಮುಂದೆ ಸಾಗೋಣ. ಇನ್ನ ವಿದ್ಯುತ್ ಪ್ರವಾಹದ ದಿಕ್ಕು, ಇದನ್ನ ತಾವು ಸಾಮಾನ್ಯವಾಗಿ ಗಮನಿಸಬೇಕು. ವಿದ್ಯುತ್ ಅನ್ನು ಕಂಡುಹಿಡಿದಂಥ ಕಾಲದಲ್ಲಿ ಇಲೆಕ್ಟ್ರಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ವಿದ್ಯುದಾವೇಶಗಳ ಹರಿಯುವಿಕೆ ಅಂತ ಹೇಳಿದ್ರೆ ಧನ ವಿದ್ಯುದಾವೇಶಗಳ ಹರಿಯುವಿಕೆ ಎಂದು ಭಾವಿಸಿ, ಧನ ವಿದ್ಯುದಾವೇಶಗಳು ಪ್ರೋಟಾನ್ ಅವು ಹರಿತಾ ಇದ್ದಾವೆ ಅಂತ ಭಾವಿಸಿ ಬ್ಯಾಟರಿಯ ಧನ ತುದಿಯಿಂದ ಋಣ ತುದಿಗೆ ವಿದ್ಯುತ್ ಹರಿಯುತ್ತದೆ ಎಂದು ನಮೂದಿಸುತ್ತಿದ್ದರು. ಅಂದರೆ ಬ್ಯಾಟರಿಯ ಪ್ಲಸ್ ತುದಿಯಿಂದ ಧನ ತುದಿಯಿಂದ ಮೈನಸ್ ತುದಿಯ ಕಡೆಗೆ ಆ ಪ್ರೋಟಾನ್ಗಳು ಸಾಗುತ್ತವೆ ಅಂತೇಳಿ ಭಾವಿಸುತ್ತದೆ. ಇದನ್ನೇ ವಿದ್ಯುತ್ ಪ್ರವಾಹದ ದಿಕ್ಕು ಎಂದು ಇಂದಿಗೂ ನಾವು ತಿಳಿಯುತ್ತೇವೆ. ಆದರೆ ನಿಮಗೆ ಗೊತ್ತಾಗಬೇಕಾದ ಮಾಹಿತಿ, ಧನಾವೇಶಗಳ ಹರಿವಿಗೆ ಯಾವುದೇ ಪುರಾವೆಗಳಿಲ್ಲ ಅಥವಾ ಧನಾವೇಶಗಳು ವಾಹಕದಲ್ಲಿ ಚಲಿಸುವುದಿಲ್ಲ. ಯಾಕೆ ಹೇಳಿದರೆ ಅವುಗಳ ಗಾತ್ರ ಇಲೆಕ್ಟ್ರಾನ್ಗಳಿಗೆ ಹೋಲಿಸಿದಾಗ ದೊಡ್ಡದು. ಹಾಗಾಗಿ ಅವು ಸಾಮಾನ್ಯವಾಗಿ ಚಲಿಸುವುದಿಲ್ಲ. ಎಲೆಕ್ಟ್ರಾನ್ಗಳು ಚಲಿಸ್ತವೆ, ಪ್ರೋಟಾನ್ಗಳು ಅಥವಾ ಧನಾವೇಶಗಳು ವಾಹಕದಲ್ಲಿ ಚಲಿಸುವುದಿಲ್ಲ. ಆದರೂ ನೋಡಿ, ಎಲೆಕ್ಟ್ರಾನ್ಗಳ ಸಂಶೋಧನೆ ನಂತರ ಇಲೆಕ್ಟ್ರಾನ್ಗಳ ಹರಿವಿನಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಎಂದು ತಿಳಿಯಿತು. ಆದರೂ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸಾಂಪ್ರದಾಯಿಕವಾಗಿ ಹಿಂದಿನಂತೆ ಇಂದಿಗೂ ನಾವು ಬಳಸ್ತಾ ಇದ್ದೀವಿ. ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾವು ಧನ ತುದಿಯಿಂದ ಋಣ ತುದಿಗೆ ಇರುತ್ತೆ ಅಂತೇಳಿ ಈಗಲೂ ಸಹ ನಾವು ಸಾಂಪ್ರದಾಯಿಕವಾಗಿ ಬಳಸ್ತೀವಿ. ಆದರೆ ನೆನಪಿರಲಿ, ಅದು ಇಲೆಕ್ಟ್ರಾನ್ಗಳ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ. ಇಲೆಕ್ಟ್ರಾನ್ಗಳು ಬ್ಯಾಟರಿಯ ಋಣ ತುದಿಯಿಂದ ಧನ ತುದಿಯ ಕಡೆಗೆ ಚಲಿಸಿದರೆ ವಿದ್ಯುತ್ ಪ್ರವಾಹದ ದಿಕ್ಕು ಬ್ಯಾಟರಿಯ ಧನ ತುದಿಯಿಂದ ಋಣ ತುದಿಗೆ ಇರುತ್ತದೆ. ಮುಂದೆ ಸಾಗೋಣ. ಇನ್ನ ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಹೇಳಿದ್ರೆ ಅಮ್ಮೀಟರ್. ಇನ್ನೊಮ್ಮೆ ಹೇಳ್ತೀನಿ, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಹೇಳಿದ್ರೆ ಅಮ್ಮೀಟರ್. ಸೂಚನೆ ಏನು ಕೊಟ್ಟಿದೆ? ಅಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಬೇಕು. ಅದನ್ನ ಸೀರೀಸ್ ಕನೆಕ್ಷನ್ ಅಂತ ಹೇಳ್ತೀವಿ. ಮುಂದೆ ಬರುತ್ತದೆ, ಅದನ್ನ ಅದ್ರ ಬಗ್ಗೆ ಹೆಚ್ಚು ಕಲಿಯುತ್ತೆ. ಅಮ್ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಬೇಕು. ಇನ್ನ ಮುಂದೆ ಸಾಗೋಣ. ನೋಡಿ, ಇಲ್ಲಿ ಒಂದು ಸಮಸ್ಯೆ ಲೆಕ್ಕ ಕೊಟ್ಟಿದೆ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುದಾವೇಶಗಳ ಪ್ರಮಾಣವನ್ನು ಅಥವಾ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂತ ಒಂದು ಲೆಕ್ಕ ಇದೆ. ಇಲ್ಲಿ ಪರಿಹಾರ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನೇನಿದೆ ಅಂತಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ? ವಿದ್ಯುತ್ ಪ್ರವಾಹ ಕೊಟ್ಟಿದ್ದಾರೆ. ಎಷ್ಟಿದೆ? 0.5 ಆಂಪಿಯರ್. ಆನಂತರ ಕಾಲ ಕೊಟ್ಟಿದ್ದಾರೆ. ಕಾಲ 10 ನಿಮಿಷ ಕೊಟ್ಟಿದ್ದಾರೆ. ಅದನ್ನು ನಾವು ಸೆಕೆಂಡ್ಗಳಿಗೆ ಪರಿಗಣಿಸಿಕೊಂಡಾಗ 10 × 60 600 ಸೆಕೆಂಡ್ಗಳಾಗ್ತದೆ. ಇನ್ನು ಸಮೀಕರಣ ನಮಗೆ ಗೊತ್ತಿರತಕ್ಕಂಥದ್ದು Q I × T. Q ಎಷ್ಟಿದೆ? 0.5 ಆಂಪಿಯರ್. T ಎಷ್ಟಿದೆ? ಸರಿ, Q = I ಎಷ್ಟಿದೆ? 0.5 ಆಂಪಿಯರ್. T ಕಾಲನ ನಾವು ಸೆಕೆಂಡ್ಗಳಿಗೆ ಪರಿವರ್ತಿಸಿಕೊಂಡಿವಿ. 600 ಸೆಕೆಂಡ್ ಆಯಿತು. 0.5 × 600 300 ಕೂಲಂ. ಅಂದರೆ Q ಅನ್ನು ಕೇಳಿದ್ರು. Q ಎಷ್ಟು ಅಂತಂದರೆ 300 ಕೂಲಂನಷ್ಟು ವಿದ್ಯುತ್ ಆವೇಶಗಳು ಅಲ್ಲಿ ಹರಿತಾ ಇದ್ದಾವೆ ಅಂತ ಅರ್ಥ. ಬನ್ನಿ
ಈಗ ಮುಂದೆ ಸಾಗೋಣ. ಈ ಪಾಠವನ್ನು ಸದ್ಯದ ಮಟ್ಟಿಗೆ ಇಲ್ಲಿ ನಿಲ್ಲಿಸಿ, ಇಲ್ಲಿ ಒಂದಿಷ್ಟು ಗೃಹ ಕಾರ್ಯದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದೆ. ಅದರಲ್ಲಿ ವಿದ್ಯುತ್ ಮಂಡಲ ಎಂದರೇನು, ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಮಾನ ನಿರೂಪಿಸಿ, ಹೆಸರಿಸಿ ಅಲ್ಲ ನಿರೂಪಿಸಿ. ಇನ್ನು ವಿದ್ಯುದಾವೇಶಗಳ ವಿಧಗಳು ಯಾವುವು, ನಂತರ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಅಂತೇಳಿ ಇಷ್ಟು ಪ್ರಶ್ನೆಗಳನ್ನು ಸಾಂಕೇತಿಕವಾಗಿ ಕೊಟ್ಟಿದೆ. ಇವಕ್ಕೆಲ್ಲ ತಾವೆಲ್ಲ ಉತ್ತರಗಳನ್ನು ಬರೆಯಿರಿ. ಜೊತೆಗೆ ಈಗ ತಾವೆಲ್ಲ ನೋಡಿದಂಥ ಅಂಶಗಳನ್ನು ವಿಡಿಯೋವನ್ನು ಅಲ್ಲಲ್ಲಿ ಪಾಸ್ ಮಾಡಿಬಿಟ್ಟು ಅವುಗಳನ್ನು ಬರೆದು, ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನಮ್ಮ ವಾಟ್ಸಪ್ ಗುಂಪಿಗೆ ತಾವೆಲ್ಲ ಕಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಸದ್ಯದ ಮಟ್ಟಿಗೆ ಈ ಪಾಠವನ್ನು ತಿಳಿಸ್ತೇವೆ. ಇದರ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ. ಧನ್ಯವಾದಗಳು.